ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೆಂತ್ಯ ಭಾತ್ನ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಒಂದು 5ರಿಂದ 6 ಗೋಡಂಬಿನ ಹಾಕ್ಕೊಳ್ಳೋಣ. ಒಂದು ಬೆಳ್ಳುಳ್ಳಿ ಗೆಡ್ಡೆನ ಪೂರ್ತಿ ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯಿ, ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಒಂದು ಪೀಸಷ್ಟು ಚಕ್ಕೆ, 4ರಿಂದ 5 ಲವಂಗ, 1 ಸ್ಪೂನಷ್ಟು ಸೋಂಪು, ಹಾಗೆ ಒಂದು 1/4 ಸ್ಪೂನಷ್ಟು ಮೆಣಸು, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು. ಈಗ ಅಷ್ಟರಲ್ಲಿ ಕುಕ್ಕರ್ ಇಟ್ಕೊಂಡು ಒಂದು 2-3 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ತಕ್ಷಣ ಪಲಾವ್ ಮಿಕ್ಸ್ನೆಲ್ಲ ಹಾಕ್ಕೊಳ್ಳೋಣ. ಪಲಾವ್ ಮಿಕ್ಸ್ ಅಂದರೆ ಪಲಾವ್ ಎಲೆ, ಒಂದು ಮರಾಠಿ ಮೊಗ್ಗು ಮತ್ತು ಒಂದು ಅನಾನಸ್ ಹೂವನ್ನ ಹಾಕಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಅದು ಸ್ವಲ್ಪ ಫ್ರೈ ಆಗಿದೆ. ಈಗ ಸಿಪ್ಪೆ ಎರೆದಿರ್ತಕ್ಕಂಥ 2 ಆಲೂಗೆಡ್ಡೆ ಬೇಡ ಅನ್ನೋರು ಬಟಾಣಿ ಬೇಕಾದ್ರೆ ಹಾಕ್ಕೋಬೋದು. ಆಲೂಗಡ್ಡೆ ಹಾಕೋದ್ರಿಂದನೂ ಚೆನ್ನಾಗಿರುತ್ತೆ ಟೇಸ್ಟು. ಮೆಂತ್ಯ ಅಷ್ಟು ಕಹಿ ಅನಿಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಸಣ್ಣಗೆ ಹಚ್ಚಿರ್ತಕ್ಕಂಥ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಅದು ಮೆಂತ್ಯ ಸೊಪ್ಪಿನಲ್ಲಿ ನೀರು ಕಮ್ಮಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿನ. ಈಗಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ಬೇಯುವಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಹಾಗೆ 2 ಟೊಮೊಟೊ, ಮೀಡಿಯಮ್ ಸೈಜ್ದು 2 ಟೊಮೊಟೊ ಹಾಕ್ತಾಯಿದ್ದೀನಿ ಇಲ್ಲಿ. ಈಗ ಆಲೂಗಡ್ಡೆ, ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಎಲ್ಲ ಬೇಗ ಮೆತ್ತಗಾಗುತ್ತೆ ಉಪ್ಪು ಹಾಕೋದ್ರಿಂದ. ಹಾಗಾಗಿ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಹಾಕ್ಕೊಳ್ಳೋಣ. ಮತ್ತು ಈಗ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಅದು ಕುದಿ ಹತ್ತಲಿ. ನೋಡಿ, ಕುದೀತಾ ಇದೆ. ಈಗ ಒಂದು ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ ಸ್ವಲ್ಪ ಮೊಸರು, ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗಿಲ್ಲಿ ನೆನೆಸಿರ್ತಕ್ಕಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ಹಾಕಿದ್ದೀನಿ. 1.5 ಗ್ಲಾಸ್ ಅಂದರೆ ಅರ್ಧ kg ಅಕ್ಕಿ ಮೆಷರಲ್ಲಿ ಮಾಡ್ತಾ ಇರೋದು. ನೀರು ಅಷ್ಟೇ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಯಾಕೆಂದರೆ ಆವಾಗಿಂದ ಸ್ವಲ್ಪ ಮಸಾಲೆಗೆಲ್ಲ ಹಾಕಿರೋದ್ರಿಂದ ನೀರನ್ನ ಮೆಷರ್ ಮಾಡಿಕೊಂಡು ಅದೇ ಮೆಷರಲ್ಲಿರೋ ನೀರನ್ನೇ ಆ್ಯಡ್ ಮಾಡಿಕೊಂಡ್ರೆ ಮೆತ್ತಗಾಗಲ್ಲ ಅನ್ನೋ ನಾನೀಗ ಹಾಗೆ ಮಾಡಿರೋದು. ಇಲ್ಲಿಗ ಮಸಾಲೆಗೆಲ್ಲ ಅದೇ ನೀರನ್ನೇ ಹಾಕ್ಕೊಂಡಿದ್ದೆ. ಈಗ ಇಲ್ಲಿ ನೋಡಿಕೊಂಡು ಉಪ್ಪನ್ನ ಈಗ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಆವಾಗಲೇ ಮೆಂತ್ಯ ಸೊಪ್ಪು ಹಾಕಿದಾಗ ಸ್ವಲ್ಪ ಹಾಕಿದ್ದೀವಿ. ಈಗ ಉಪ್ಪನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಷಲ್ನ ಕೂಗಿಸ್ಕೊಳ್ಳೋಣ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈಗ 2 ವಿಷಲ್ ಕೂಗಿದೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೆಂತ್ಯ ಭಾತ್ ರೆಡಿ. ಮೆಂತ್ಯ ಭಾತ್ನ ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲಿ ಚಟ್ನಿ ಮತ್ತೆಲ್ಲ ಮೊಸರು ರಾಯ್ತ ಯಾವುದ್ರಲ್ಲಿ ಬೇಕಾದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕಾಯಿ ಚಟ್ನಿಲಿ ಸರ್ವ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.